ಯಶಸ್ವಿನಿ ಆರೋಗ್ಯ ವಿಮೆ ಹೆಲ್ತ್ ಕಾರ್ಡ್ದಾರರಿಗೆ ಹೊಸಕೋಟೆ ದಿ ಟೌನ್ ಕೋಆಪರೇಟಿವ್ ಬ್ಯಾಂಕ್ನಿಂದ ಸುವರ್ಣ ಅವಕಾಶ ಕಲ್ಪಿಸಿಕೊಡಲಾಗುತ್ತಿದ್ದು, ಪ್ರತಿಯೊಬ್ಬರೂ ಈ ಯಶಸ್ವಿನಿ ಆರೋಗ್ಯ ವಿಮೆ ಹೆಲ್ತ್ ಕಾರ್ಡ್ ಅನ್ನು ಮಾಡಿಸಿಕೊಳ್ಳಬೇಕು ಎಂದು ಹೊಸಕೋಟೆ ದಿ ಟೌನ್ ಕೋಆಪರೇಟಿವ್ ಬ್ಯಾಂಕ್ನ ಅಧ್ಯಕ್ಷ ಎಜೆಡ್ಎಸ್ ಅಫ್ಸರ್ ಅವರು ಮನವಿ ಮಾಡಿದ್ದಾರೆ. ಹೊಸಕೋಟೆ ನಗರದ ದಿ ಟೌನ್ ಕೋಆಪರೇಟಿವ್ ಬ್ಯಾಂಕ್ನ ಕಚೇರಿಯಲ್ಲಿ ಹಮ್ಮಿಕೊಂಡಿದ್ದ ಮಾಧ್ಯಮ ಪ್ರಕಟಣೆಯಲ್ಲಿ ಮಾತನಾಡಿದ ಅವರು, ಕಳೆದ ಸುಮಾರು ವರ್ಷಗಳಿಂದ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಯಶಸ್ವಿನಿ ಆರೋಗ್ಯ ವಿಮೆ ಹೆಲ್ತ್ ಕಾರ್ಡ್ ಅನ್ನ ಮಾಡಿಸಲು ಸಮಯ ನಿಗದಿ ಮಾಡಿ ಹಾಗೂ ಮುಕ್ತಾಯವಾಗಿತ್ತು. ಆದರೆ ಮತ್ತೆ ಆ ಸಮಯವನ್ನ ವಿಸ್ತರಣೆ ಮಾಡಿದ್ದು ಹೊಸಕೋಟೆ ಟೌನ್ ಕೋಆಪರೇಟಿವ್ ಬ್ಯಾಂಕ್ನ ಷೇರುದಾರರಿಗೆ ಹೆಲ್ತ್ ಕಾರ್ಡ್ ಮಾಡಿಸಿಕೊಡಲಾಗುತ್ತಿದೆ. ಇದರ ಸದುಪಯೋಗ ಮಾಡಿಕೊಳ್ಳಬೇಕು ಎಂದು ತಿಳಿಸಿದ್ದಾರೆ. ಮೊದಲನೇದಾಗಿ ಎಲ್ಲ ನಮ್ಮ ದಿ ಟೌನ್ ಕೋಆಪರೇಟಿವ್ ಬ್ಯಾಂಕಿನ ಷೇರುದಾರರಿಗೆ ನಮಸ್ಕರಿಸ್ತಾ, ಇವತ್ತೆಲ್ಲ ನಮ್ಮ ಷೇರುದಾರರಿಗರು ಒಂದು ಮಾಹಿತಿಯನ್ನು ಹಂಚ್ಕೊಂಡಾಗ ನಾವೆಲ್ಲ ನಮ್ಮ ನಿರ್ದೇಶಕರು, ನಮ್ಮ ಉಪಾಧ್ಯಕ್ಷರು ಎಲ್ಲ ಸೇರಿ ನಾವು ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ. ತಮಗೆಲ್ಲ ಗೊತ್ತಿರೋ ಹಾಗೆ ಯಶಸ್ವಿನಿ ಒಂದು ಹೆಲ್ತ್ ಕಾರ್ಡ್ ಅನ್ನೋ ರೀತಿಯಲ್ಲಿ ಅದು ಎಲ್ಲರಿಗೂ ಬಳಕೆ ಆಗುತ್ತೆ. ಆ ಯಶಸ್ವಿನಿ ಯೋಜನೆಯಲ್ಲಿ ಒಂದು ಕಾರ್ಡನ್ನು ಮೊನ್ನೆ ತಾನೇ ಸರ್ಕಾರ ಮತ್ತೆ ಅದನ್ನು ಯಾರ್ಯಾರ ಕಾರ್ಡ್ ಮಾಡಿಸ್ಕೊಂಡಿಲ್ವೋ ಅವರೆಲ್ಲ ಮತ್ತೆ ಮಾಡಿಸ್ಕೊಳ್ಳೋ ಒಂದು ಅವಕಾಶ ಕೊಟ್ಟಿದೆ. ಆದ್ದರಿಂದ ಅವುಗಳೆಲ್ಲ ಷೇರುದಾರರು ಬಂದು ಈ ಒಂದು ಅದರಲ್ಲಿ ಬರೋ ಯೋಜನೆಗಳು ಪಡಿಬೇಕಂತೇಳಿ ನಮ್ಮೆಲ್ಲ ಷೇರುದಾರರಲ್ಲಿ ನಾನು ಮನವಿ ಮಾಡ್ತೇನೆ. ಜೊತೆಗೆ ಏನು ಆ ಯಶಸ್ವಿನಿ ಯೋಜನೆ ಕಾರ್ಡ್ಗಳನ್ನು ಮಾಡಿಸ್ಕೊಂಡಿದ್ದೀರೋ ಷೇರುದಾರರು ಅವರೆಲ್ಲ ವರ್ಷಕ್ಕೊಂದ್ಸರಿ ಬಂದು ಅದನ್ನು ರಿನ್ಯೂವಲ್ ಮಾಡಿಸ್ಬೇಕಾಗುತ್ತೆ. ಜೊತೆಗೆ ಪರಿಶಿಷ್ಟ ಪಂಗಡ, ಪರಿಶಿಷ್ಟ ಜಾತಿರವರಿಗೆ 3 ವರ್ಷಕ್ಕೆ ಒಂದ್ಸರಿ ಅದು ರಿನ್ಯೂವಲ್ ಮಾಡಿಸ್ಬೇಕಾಗುತ್ತೆ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಬಿಟ್ಟು ಬೇರೆ ಎಲ್ಲರಿಗೂ ವರ್ಷಕ್ಕೊಂದ್ಸಲಿ ಬಂದು ಅದು ರಿನ್ಯೂವಲ್ ಮಾಡಿಸ್ಬೇಕಾಗುತ್ತೆ. ಆದ್ದರಿಂದ ನಮ್ಮ ಎಲ್ಲ ಬ್ಯಾಂಕಿನ ಷೇರುದಾರರು ಈ ಒಂದು ಮಾಹಿತಿ ನಿಮ್ಮಲ್ಲಿ ನಾವು ಹಂಚ್ಕೊಳ್ತಾ ಇದ್ದೀವಿ. ಯಾರ್ಯಾರು ಇನ್ನೂ ಅದನ್ನು ಯಶಸ್ವಿನಿ ಯೋಜನೆಯನ್ನು ಯಾರು ಪಡ್ಕೊಳ್ತಾ ಇಲ್ವೋ ಅವರೆಲ್ಲ ಬಂದು ಹೊಸದಾಗಿ ಈಗ ಬಿಟ್ಟಿರೋ ಒಂದು ಸರ್ಕಾರ ಸೂಚನೆ ಮೇರೆಗೆ ಬಿಟ್ಟಿದ್ದಾರೆ, ಮತ್ತೆ ನೀವು ಬಂದು ಅದನ್ನು ಪಡ್ಕೊಳ್ಬೇಕು. ಜೊತೆಗೆ ಮತ್ತೊಂದು ನಾನು ನಿಮ್ಮಲ್ಲಿ ವಿನಂತಿ ಮಾಡ್ತೇನೆ, ಈಗಾಗಲೇ ನಮ್ಮಲ್ಲಿ ಯಶಸ್ವಿನಿ ಯೋಜನೆ ಕಾರ್ಡ್ ತುಂಬ ಜನ ಮಾಡಿಸಿದ್ದಾರೆ ನಮ್ಮ ಷೇರುದಾರರು. ನಮ್ಮಲ್ಲಿ ಇವಾಗ 18,000ಗಿಂತ ಮೇಲ್ಪಟ್ಟು ಷೇರುದಾರರಿದ್ದಾರೆ. ಆದರೆ ನಮ್ಮಲ್ಲಿ ಈಗ ಸುಮಾರು 1,000ಕ್ಕೂ ಮೇಲ್ಪಟ್ಟ ಈ ಒಂದು ಯೋಜನೆ ಪಡಿತಾ ಇದ್ದಾರೆ. ಆದರೆ ಆ ಕಾರ್ಡ್ನ ಮಾತ್ರ ಇಲ್ಲಿ ತೊಗೊಂಡೋಗಿಲ್ಲ, ನಮ್ಮ ಬ್ರಾಂಚಲ್ಲೇ ಇದೆ. ಒಂದು 25% ಮಾತ್ರ ಆ ಕಾರ್ಡ್ನ ತೊಗೊಂಡೋಗಿದ್ದಾರೆ. ಇನ್ನು 75% ಕಾರ್ಡ್ ಇಲ್ಲೇ ಇದೆ. ಯಾಕಂತ ಹೇಳಿದ್ರೆ ನಾಳೆ ದಿವಸ ಯಾರಿಗೇನು ಸಮಸ್ಯೆ ಆಗಬಾರ್ದು, ಆದರೂ ಏನಾದರೂ ಅವ್ರಿಗೆ ಆರೋಗ್ಯದಲ್ಲಿ ಸಮಸ್ಯೆ ಆದಾಗ ಅವ್ರು ಹಾಸ್ಪಿಟ್ಲಿಗೆ ಹೋದಾಗ ಅವ್ರಿಗೆ ಆ ಕಾರ್ಡ್ ತಂದಿದ್ದೀರಾ ಅಂತ ನೀವು ಕೇಳ್ತಾರೆ. ಮತ್ತು ನೀವು ಅಲ್ಲಿ ಗೊಂದದಲ್ಲಿ ಮತ್ತೆ ಬ್ಯಾಂಕಿಗೆ ಬರಬೇಕು, ಕಾರ್ಡ್ ತೊಗೊಂಡೋಗ್ಬೇಕು. ಈ ಒಂದು ಸಮಸ್ಯೆ ಯಾರೆಲ್ಲ ಉಂಟಾಗಬಾರ್ದು. ಆದ್ದರಿಂದ ದಯವಿಟ್ಟು ಯಾರ್ಯಾರ ಕಾರ್ಡ್ ಮಾಡಿಸಿದ್ದೀರೋ ಅದೆಲ್ಲ ನಿಮ್ಮ ಸ್ಥಳೀಯ ಒಂದು ಬ್ರ್ಯಾಂಚಲ್ಲಿ ಇರ್ತದೆ, ತಾವು ಹೋಗಿ ದಯವಿಟ್ಟು ಅದನ್ನು ಪಡಿಬೇಕು. ಜೊತೆಗೆ ನಾನು ಆಗಲೇ ಹೇಳ್ದಂಗೆ ಇದು ವರ್ಷಕ್ಕೊಂದ್ಸರಿ ರಿನ್ಯೂವಲ್ ಮಾಡಬೇಕಾಗುತ್ತೆ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡವರು 3 ವರ್ಷಕ್ಕೊಂದ್ಸಲಿ ಮಾಡಬೇಕಾಗುತ್ತೆ. ಈಗ ಮತ್ತೆ ರಿನ್ಯೂವಲ್ ಸ್ಟಾರ್ಟ್ ಆಗಿದೆ. ಆದ್ದರಿಂದ ತಾವೆಲ್ಲ ಬಂದು ದಯವಿಟ್ಟು ಎಲ್ಲ ಷೇರುದಾರರು ಈ ಯೋಜನೆಯನ್ನು ಬಂದು ಪಡಿಬೇಕಾಗಿ ತಮ್ಮಲ್ಲಿ ನಾನು ಈ ಮೂಲಕವಾಗಿ ಮನವಿ ಮಾಡಿಕೊಡ್ತೇನೆ. ನಮಸ್ಕಾರ. ಬಳಿಕ ಬ್ಯಾಂಕ್ನ ಉಪಾಧ್ಯಕ್ಷ ನಾಗರಾಜ್ ಮಾತನಾಡಿ, ಈಗಾಗಲೇ ಹೆಲ್ತ್ ಕಾರ್ಡ್ ಮಾಡಿಸಿಕೊಂಡಿದ್ದರೂ ಅದನ್ನ ಷೇರುದಾರರು ರಿನ್ಯೂವಲ್ ಮಾಡಿಸಿಕೊಳ್ಳಬೇಕು ಎಂದು ತಿಳಿಸಿದ್ದಾರೆ. ಹೊಸಕೋಟೆ ಟೌನಿನ ಎಲ್ಲ ಷೇರುದಾರರಿಗೂ ಮನವಿ ಮಾಡಿಕೊಡುವುದೇನೆಂದರೆ, ಈ ತಿಂಗಳು ಜನವರಿನಲ್ಲಿ ವಿಮೆ ಯಶಸ್ವಿನಿ ವಿಮೆ ಮಾಡಿರುವುದು ಅಂತ್ಯವಾಗಿರುತ್ತದೆ. ಈಗ ಬಂದು ನೀವು ಪುನಃ ಅದನ್ನು ರಿನ್ಯೂವಲ್ ಮಾಡಿಕೊಡಬೇಕೆಂದು ಎಲ್ಲ ಷೇರುದಾರರಿಗೂ ಕೇಳಿಕೊಳ್ಳುತ್ತೇನೆ. ಈ ಸಂದರ್ಭದಲ್ಲಿ ಟೌನ್ ಬ್ಯಾಂಕ್ನ ಸದಸ್ಯರುಗಳು ಹಾಜರಿದ್ದರು.